ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಏನಪ್ಪ ಅಂತಂದರೆ ನಾನು ಮಾರ್ನಿಂಗ್ ಒಂದು ವಿಡಿಯೋ ಹಾಕಿದ್ದೆ, ಬಿ ಎಸ್ ನರ್ಸಿಂಗ್ ಗೌರ್ಮೆಂಟ್ ಕಾಲೇಜಸ್ ಅಂತಂದು ಲಿಸ್ಟ್ನೆಲ್ಲನೂ ಕೂಡ 31 ಕಾಲೇಜಸ್ನ ಲಿಸ್ಟ್ನ ಕೊಟ್ಟಿದ್ದೆ. ಯಾರೆಲ್ಲ ನೋಡಿಲ್ಲ ಆ ಒಂದು ವಿಡಿಯೋನು ಕೂಡ ನೋಡ್ಕೋಬೋದು. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಯಾರೆಲ್ಲ ನಮ್ಮೊಂದು ವಾಟ್ಸಪ್ ಗ್ರೂಪಲ್ಲಿಲ್ಲೋ ಮೊದಲು ಹೋಗ್ಬಿಟ್ಟು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಸದ್ಯಕ್ಕೆ ಇವಾಗ ಏನಂತಂದರೆ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಸೊ ಹಂಗಾಗ್ಬಿಟ್ಟು ಸದ್ಯಕ್ಕೆ ಇವಾಗ ಬಿ ಎಸ್ ನರ್ಸಿಂಗ್ ಟಾಪ್ ಕಾಲೇಜಸ್ ಇನ್ ಬೆಂಗಳೂರು ಅಂತಂದು, ಬೆಂಗಳೂರಲ್ಲಿ ಬಿ ಎಸ್ ನರ್ಸಿಂಗ್ ಟಾಪ್ ಕಾಲೇಜಸ್ ಯಾವ್ಯಾವಪ್ಪ. ಸೊ ನಾನು ಸದ್ಯಕ್ಕೆ ಸ್ವಲ್ಪ ಲಿಸ್ಟ್ ರೆಡಿ ಮಾಡಿದ್ದೀನಿ, ಒಂದು 12-13 ಇದ್ದಾವೆ. ಇವ್ನು ಇಂಪಾರ್ಟೆಂಟ್. ಓಕೆ, ನಾಳೆ ನೀವು 31 ಕಾಲೇಜಸ್ ಏನು ಮಾಡ್ತೀರಾ, 31 ಕಾಲೇಜಸ್ನ ಏನು ಮಾಡಿರಿ, ಆ್ಯಡ್ ಮಾಡಿರಿ ಗೌರ್ನಮೆಂಟು. ಅದಾದಮೇಲೆ ಕೆಲವೊಂದಿಷ್ಟು ಬೆಂಗಳೂರಲ್ಲಿ ಇರೋರಿಗೆ ಸಜೆಸ್ಟ್ ಮಾಡೋದೇನಪ್ಪ ಅಂದರೆ, ಬೆಂಗಳೂರಿಗೆ ಹೋಗ್ಬಿಟ್ಟು ನೀವು ಅಡ್ಮಿಷನ್ ಮಾಡಿ ಅಲ್ಲಿ ಕಲಿತೀನಿ ಅನ್ನೋದಂತಂದರೆ ಇವು ಕಾಲೇಜಸ್ನ ಆಮೇಲೆ ಹಾಕಿರಿ. ಓಕೆ, ಈಗ ಫಸ್ಟ್ ಒಂದೊಂದಾಗೆ ಬೆಂಗಳೂರಲ್ಲಿ ಟಾಪ್ ಕಾಲೇಜಸ್ ಬಿ ಎಸ್ ನರ್ಸಿಂಗ್ ನೋಡೋದಂತಂದರೆ ಒಂದೊಂದು ನೋಡ್ತಾ ಇರ್ಬೋದು. ವಿತ್ ಕೋಡ್ ಕೂಡ ಇದೆ, ಕೋಡ್ ಓದ್ಕೋರಿ ನೀವು ಬೇಕಾರೆ. ಆಮೇಲೆ ಫಸ್ಟ್ ನಿಂದು ಕಿಡ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಬೆಂಗಳೂರು ಅಂತಂದು, ಇದು ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸು ಕೂಡ ಅಲ್ಲಿದ್ದಾರೆ, ಚೆನ್ನಾಗಿದೆ ಕಾಲೇಜು, ಬೇಕಾದ್ರೆ ಅಲ್ಲಿ ಸ್ಟಡಿ ಮಾಡ್ಬೋದು, ಬೆಸ್ಟ್ ಇದೆ. ಓಕೆ, ಅಷ್ಟು ಅದಾದ ನಂತರ SDS TRC ಆ್ಯಂಡ್ RGIC ಕಾಲೇಜ್ ಆಫ್ ನರ್ಸಿಂಗ್. ಆ್ಯಂಡ್ ಮೂರನೇದು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್. ಈ 3 ಕಾಲೇಜ್ ಇವಾಗ ಏನು ಹೇಳಿದ್ದೀನಲ್ರಿ, ಈ 3. ಆ್ಯಂಡ್ ಇನ್ನೊಂದು 6ನೇದೊಂದು ಕಾಣಿಸ್ತಿದೆ ನೋಡಿರಿ, ಸಂಜಯ್ ಗಾಂಧಿ ಆಕ್ಸಿಡೆಂಟಲ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್. ಇವು 4 ಕಾಲೇಜು ಬೆಂಗಳೂರಲ್ಲಿದ್ದಾವೆ, ಆಲ್ ಆರ್ ಗೌರ್ನಮೆಂಟ್ ಕಾಲೇಜಸ್ ಥರನೇ. ಓಕೆ, ಗೌರ್ನಮೆಂಟ್ ಕಾಲೇಜೇ. ಆ್ಯಂಡ್ 4th ಒಂದು ನೋಡ್ರಿ, ಅಲ್ಲಿ ಏನೈತೆ SD ಜಾನ್ಸ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್. ಆ್ಯಂಡ್ 5th ಬಂದುಬಿಟ್ಟು ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್. ಓಕೆ, ಕೋಡ್ ಕೊಟ್ಟಿದ್ದೀನಿ ನೆನ್ಪಿಟ್ಕೋರಿ. ಆ್ಯಂಡ್ 6th ಒಂದು ಅವಾಗ ಹೇಳಿದೆ ನಾನು, ಸಂಜಯ್ ಗಾಂಧಿ ಆಕ್ಸಿಡೆಂಟಲ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅಂತಂದು. ಆ್ಯಂಡ್ 7th ನೋಡ್ಬೋದು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ಇದನ್ನು ಕೂಡ ಗೌರ್ಮೆಂಟ್ ಕಾಲೇಜೇ, ನೆನ್ಪಿಟ್ಕೋರಿ. ಓಕೆ, ಆ್ಯಂಡ್ ಇನ್ನೂ ಒಂದು 8th ನೋಡ್ತಿರ್ಬೋದು, AECS ಮಾರುತಿ ಕಾಲೇಜ್ ಆಫ್ ನರ್ಸಿಂಗ್. 9th ಒಂದು ಬಂದುಬಿಟ್ಟು ನೋಡ್ರಿ, ಅದೇನಿದೆ ದಯಾನಂದ ಸಾಗರ್ ಕಾಲೇಜ್ ಆಫ್ ನರ್ಸಿಂಗ್. ಆ್ಯಂಡ್ 10th ಬಂದುಬಿಟ್ಟು ಮಲ್ಲಿಗೆ ಕಾಲೇಜ್ ಆಫ್ ನರ್ಸಿಂಗ್. ಆ್ಯಂಡ್ 11th ಬಂದುಬಿಟ್ಟು RR ಕಾಲೇಜ್ ಆಫ್ ನರ್ಸಿಂಗ್ ಚಿಕ್ಕಬಳ್ಳಾಪುರ. ಆ್ಯಂಡ್ 12th ಬಂದುಬಿಟ್ಟು ಪ್ರೆಸಿಡೆಂಟ್ ಕಾಲೇಜ್ ಆಫ್ ನರ್ಸಿಂಗ್. ಓಕೆ, ಇದೇನು ಕಾಣಿಸ್ತಿದೆ ನೋಡಿರಿ, ಇಷ್ಟು 12 ಕಾಲೇಜ್. ಆ್ಯಂಡ್ ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ವಿಕ್ಟೋರಿಯಾ ಹಾಸ್ಪಿಟಲ್ ಕೂಡ ಅಲ್ಲೇ ಬೆಂಗಳೂರಲ್ಲಿ ಬರ್ತದೆ. ಆ್ಯಂಡ್ ಸಪ್ತಗಿರಿ ಕಾಲೇಜ್ ಆಫ್ ನರ್ಸಿಂಗ್, ಇದು ಮಾತ್ರ ಹೆವಿ ದೊಡ್ಡದ. ಅಂದ್ರೆ ಏನಪ್ಪ ಅಂತಂದರೆ, ಕೆಲವೊಂದಿಷ್ಟು ಸಪ್ತಗಿರಿ ಕಾಲೇಜು ಎಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತವೆ, ಭಾಳ ರೂಲ್ಸ್ ರೆಗ್ಯುಲೇಷನ್ ಸಿಕ್ಕಾಪಟ್ಟಿರ್ತವೆ ಎಲ್ಲನೂ ಕೂಡ. ಓಕೆ, ಈಗ ಇಷ್ಟು ನೋಡಿದ್ರಲ್ವಾ, ಎಲ್ಲನೂ ಸಪ್ತಗಿರಿನೂ ಕೂಡ ಚೆನ್ನಾಗಿದೆ, ಇಲ್ಲ ಅಂತನಲ್ಲ. ಬಟ್ ಎಲ್ಲನೂ ಕೂಡ ಇವಾಗ ಇಷ್ಟು ಕಾಣಿಸ್ತಿದೆ ಅಲ್ವಾ, ಕಾಲೇಜ್ ಕೂಡ ಎಲ್ಲನೂ ಚೆನ್ನಾಗಿರ್ತವೆ. ಬಟ್ ಅದ್ರ ತಕ್ಕನಂಗೆ ರೂಲ್ಸ್ ರೆಗ್ಯುಲೇಷನ್ ಕೂಡ ಸಿಕ್ಕಾಪಟ್ಟೆ ಇರ್ತವೆ. ಬಟ್ ಇಂಥ ಒಂದು ಕಾಲೇಜಲ್ಲಿ ಏನಾದರೂ ನೀವು ಕಲ್ತು ಹೋದ್ರೆ ಏನಾಗುತ್ತೆ, ಮುಂದೆ ನಿಮಗೆ ಜಾಬ್ಗೆ ತುಂಬ ಹೆಲ್ಪ್ ಆಗುತ್ತೆ. ಜಸ್ಟ್ ಇಂಥ ಕಾಲೇಜಲ್ಲಿ ಜಸ್ಟ್ ಪಾಸ್ ಹಾಕೊಂಡು ಹೋಗ್ಬೇಕು ನೀವು, ಜಸ್ಟ್ ಅಟ್ಲೀಸ್ಟ್ ಪಾಸ್ ಹಾಕೊಂಡು ಹೋಗ್ಬಿಟ್ರೆ ಸಾಕು, ಮುಂದೆ ನಿಮಗೆ ಜಾಬ್ಗೆ ಹೆಲ್ಪ್ ಆಗುತ್ತೆ. ಈಗ ಏನಪ್ಪ ಅಂತಂದರೆ ಎಲ್ಲನೂ ಕೂಡ ಬೆಂಗಳೂರು ಕಾಲೇಜಸ್ನ ಕೊಟ್ಟಿದ್ದೀನಿ. ಇವಾಗ ನೇಮ್ ಬರ್ಕೊಂಡ್ರು, ಆ್ಯಂಡ್ ಬೇಕಾದರೆ ಅವನ ಪಕ್ಕದಲ್ಲಿ ಕೋಡ್ ಏನಿದೆ ಅವನು ಬರ್ಕೊಳ್ರಿ. ನೀವು ಬೆಂಗಳೂರು ಕಾಲೇಜಸ್ ಲಿಸ್ಟ್ ಭಾಳ ಸಿಗ್ತವೆ ನಿಮಗೆ. ಬೆಂಗಳೂರಲ್ಲೇ ಒಂದು 250 ಕಾಲೇಜ್, 250 ಆರಾಮ್ಸೆ ಸಿಗ್ತವೆ ಬಿ ಎಸ್ ನರ್ಸಿಂಗ್ ಕಾಲೇಜಸ್ಸು. ಬಟ್ ಇವನ್ನ ನೀವು ಮೊದಲು ಗೌರ್ಮೆಂಟ್ ಕಾಲೇಜ್ ಹಾಕಿದ ತಕ್ಷಣ, ಇದರಲ್ಲೂ ಕೂಡ 4-5 ಗೌರ್ಮೆಂಟ್ ಇದ್ದಾವೆ. ಅದಾದ ತಕ್ಷಣ ಕೆಲವೊಂದಿಷ್ಟು ಇದೆ ಏನಿದೆ ನೋಡಿ ಪ್ರೈವೇಟು, ಅವನ್ನ ಆ್ಯಡ್ ಮಾಡಿರಿ. ಅದಾದ ನಂತರ ಆ ಕೋಡು ಕೂಡ ಬರೆದು ಇಟ್ಕೊಂಡಿರಿ. ಈ ಸದ್ಯಕ್ಕೆ ನೆಕ್ಸ್ಟ್ ಏನು ಮಾಡಬೇಕು, ಪ್ರೊಸೆಸ್ ಆಪ್ಷನ್ ಎಂಟ್ರಿ ಮಾಡಾಗ ಪ್ರಿಯಾರಿಟಿ ಯಾವ್ದು ಕೊಡ್ಬೇಕಂತ ನೀವು ನೆನ್ಪಿಡ್ಕೋರಿ. ಇದಾದ ನಂತರ ಬೆಂಗಳೂರು ಇರೋರು ಏನು ಮಾಡ್ರಿ ಅಂತಂದರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಅಂದರೆ ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಕಾಲೇಜ್ ಇತ್ತಂದರೆ ಅವನು ಕೂಡ ಆ್ಯಡ್ ಮಾಡ್ಕೋಬೋದು. ಇದೇ ರೀತಿ ಏನಾದರೂ ನಿಮ್ಮ ಡಿಸ್ಟಿಕ್ ವೈಸ್ ಏನಾದರೂ ಕಾಲೇಜ್ ಲಿಸ್ಟ್ ಬೇಕಿತ್ತಂದರೆ, ಈಗ ಬಿ ಎಸ್ ನರ್ಸಿಂಗ್ ಕಾಲೇಜಸ್ ಲಿಸ್ಟ್ ಹೇಳ್ತಿದ್ದೀನಲ್ವ, ಇದೇ ರೀತಿ ನಾಳೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಕೂಡ ಲಿಸ್ಟ್ ತೋರಿಸುತ್ತೆ. ಬಟ್ ಹುಡ್ಕೊಡ್ಕೊಂಡು ಕೂರ್ತೀರ, ಅದು ಕೋಡ್ ಗಿಡ ಅವಾಗ ಗೊತ್ತಾಗಲ್ಲ. ಬಟ್ ಇವಾಗ ಸ್ವಲ್ಪ ರೆಡಿ ಇಟ್ಕೊಂತಂದರೆ ನಿಮ್ಗೆ ಈಸಿ ಆಗುತ್ತೆ ಅನ್ನೋಕ್ಕೆ. ನಿಮ್ಗೆ ಏನಾದರೂ ಬೇಕಿದ್ದರೆ, ನಿಮ್ಮ ಡಿಸ್ಟಿಕ್ ವೈಸ್ ಏನಾದರೂ ಕಾಲೇಜ್ ಲಿಸ್ಟ್ ಬೇಕಿದ್ದರೆ ಯಾವ ಡಿಸ್ಟಿಕ್ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಆದಷ್ಟು ಓಕೆ, ಒಂದೊಂದು ಡಿಸ್ಟಿಕ್ ಅಂತ ನಾನು ಹೇಳಲ್ಲ, ಒಂದು 3-4 ಡಿಸ್ಟಿಕ್ ಸೇರಿಬಿಟ್ಟು ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಹಂಗಾದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ, ಸರಿನಾ? ಸಾಧ್ಯ ಆದರೆ ನೀವು ಬೆಂಗಳೂರಲ್ಲಿ ಯಾರೆಲ್ಲ ಕಲಿತಿದ್ರೆ ನಿಮ್ಮ ಹುಡುಗರು ಕೂಡ ಶೇರ್ ಮಾಡಿರಿ, ಅಥವಾ ಈ ಜಸ್ಟ್ ಇದು ಸ್ಕ್ರೀನ್ಶಾಟ್ ಆದರೂ ಕಳಿಸ್ರಿ, ಇಲ್ಲಿ ಫೋಟೋ ಹೊಡ್ಕೊಂಡು ಇದನ್ನ ಫೋಟೋನಾದರೂ ಕಳಿಸ್ರಿ. ಆ್ಯಂಡ್ ಇಲ್ಲ ಅಂತಂದರೆ ಇದೇ ರೀತಿ ಭಾಳ ನಿಮ್ಗೆ ಏನು ಮಾಡ್ತೀನಿ, ಎಲ್ಲನೂ ಕೂಡ ವಾಟ್ಸಪ್ ಗ್ರೂಪ್ ಹಾಕ್ತೀನಿ ಫೋಟೋನ. ವಾಟ್ಸಪ್ ಗ್ರೂಪ್ ಆದರೂ ಜಾಯ್ನ್ ಆಗಿರಿ. ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.